ನಮಗೆ ಒಂದು ಸಮಾಧಾನವನ್ನು ತಂದುಕೊಡುವಂಥದ್ದು, ಧನ್ಯತೆಯನ್ನು ತಂದುಕೊಡುವಂಥದ್ದು, ಸಾರ್ಥಕ್ಯ ಭಾವವನ್ನು ನಮಗೆ ತಂದುಕೊಡುವಂಥದ್ದು. ನಾನು ಸುತ್ತೂರು ಶ್ರೀಗಳ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಇದು ಒಂದು ರೀತಿ ನಮಗೆ ನನ್ನ ಮನೆಯಲ್ಲಿ ಒಂದು ರೀತಿ ಹೋಮ್ ಕಮಿಂಗ್, ಮನೆಗೆ ಬಂದಂತಹ, ತವರಿಗೆ ಬಂದಂತಹ ಒಂದು ಭಾವನೆ. ಸುತ್ತೂರು ಮಠದ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕೂಡ ಅದು ಒಬ್ಬ ವ್ಯಕ್ತಿಗೆ, ಒಬ್ಬ ಉಪನ್ಯಾಸಕಾರನಿಗೆ ಸಿಗಬಹುದಾದಂತಹ ಬಹಳ ದೊಡ್ಡ ವೇದಿಕೆ, ಒಂದು ಘನತೆ ಬೇಕಾದಂತಹ ಒಂದು ವೇದಿಕೆ. ನೀವು ಸುತ್ತೂರು ಮಠದಲ್ಲಿ ಭಾಗವಹಿಸಿದರೆ, ಗೌರವಕ್ಕೆ ಪಾತ್ರರಾದರೆ, ಬಹುಶಃ ನೀವು ಕರ್ನಾಟಕದಲ್ಲಿ ಬೇರೆ ನಿಮಗೆ ಯಾವುದೇ ವೇದಿಕೆ ಬೇಕಾಗಿಲ್ಲ. ಅಂತ ಪವಿತ್ರವಾದಂತಹ ಒಂದು ಸನ್ನಿಧಾನ. ಮಂತ್ರಾಲಯ ಮಠವೂ ಕೂಡ ಹಾಗೆ. ಮಂತ್ರಾಲಯ ಮಠದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಘನತೆಯನ್ನ, ವೈಭವವನ್ನ, ಆ ಸತ್ಸಂಪ್ರದಾಯವನ್ನ ಸ್ವಾಮೀಜಿಯವರು ಹಾಕಿಕೊಟ್ಟಿದ್ದಾರೆ. ನಾನು ಸುತ್ತೂರು ಮಠದ ಯಾವುದೇ ಕಾರ್ಯಕ್ರಮ ಇರಲಿ, ನಾನು ಸಾಮಾನ್ಯವಾಗಿ ತಪ್ಪಿಸಿಕೊಳ್ಳೋದಿಲ್ಲ. ಸ್ವಾಮೀಜಿಯವರು ಬೆಳಗ್ಗಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಮೋಹನ್ ಅವರು ಹೇಳ್ತಾ ಇದ್ದಾರೆ, ಏನು ಅಂತಂದ್ರೆ ಒಂದು ಮಾತೃ ಹೃದಯ. ಸ್ವಾಮೀಜಿಯವರು ಹೇಳಿದರೆ ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ನಾವು ಮನೆ ಸೇರುವ ತನಕವೂ ಕೂಡ, ಮನೆ ಸೇರಿದ ನಂತರವೂ ಕೂಡ ಸ್ವಾಮೀಜಿಯವರು ಫೋನ್ ಮಾಡಿ ವಿಚಾರಿಸ್ತಾರೆ, ಎಲ್ಲ ಸರಿಯಾಯ್ತಾ, ಮನೆಗೆ ಸುರಕ್ಷಿತವಾಗಿ ತಲುಪಿದ್ರ, ಹೇಗನಿಸ್ತು ಕಾರ್ಯಕ್ರಮ ಅಂತ ಹೇಳಿ ಅವರು ಅಭಿಪ್ರಾಯವನ್ನು ಕೇಳ್ತಾರೆ. ರಾತ್ರಿ 10 ಗಂಟೆ ಆದರೂ ಕೂಡ ಒಂದು ಫೋನ್ ಮಾಡಿ ವಿಚಾರಿಸ್ತಾರೆ. ಇತ್ತೀಚೆಗೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದಾಗ ನನಗೆ ಈ ಇಬ್ಬರು ಸ್ವಾಮೀಜಿಯವರು ಫೋನ್ ಮಾಡಿ ನನ್ನ ಆರೋಗ್ಯವನ್ನು ವಿಚಾರಿಸಿದರು. ನೀವು ಒಂದು ಧಾರ್ಮಿಕ ನಾಯಕತ್ವವನ್ನು ಕೊಡುವಂಥದ್ದು, ಒಂದು ಮಠವನ್ನು ನಡೆಸುವಂಥದ್ದು ಎಷ್ಟು ಮುಖ್ಯವೋ, ಆ ಮೂಲಕವಾಗಿ ಮಾನವೀಯ ಮೌಲ್ಯಗಳನ್ನು, ಮಾನವೀಯ ಗುಣಗಳನ್ನು ಮೆರೆಯುವಂಥದ್ದು ಅಷ್ಟೇ ಮುಖ್ಯ. ಹೀಗಾಗಿ ನನಗೆ ಈ ಇಬ್ಬರು ಯತಿಶ್ರೇಷ್ಠರ ವ್ಯಕ್ತಿತ್ವದಲ್ಲಿ ದೇದೀಪ್ಯಮಾನವಾಗಿ ಕಾಣುವಂಥದ್ದು, ಇವರು ನಮ್ಮ ಈ ಸಮಾಜಕ್ಕೆ ಕೊಡ್ತಾ ಇರುವಂತಹ ಒಂದು ಮಾನವೀಯ, ಉದಾತ್ತವಾದಂತಹ ಒಂದು ಮಾನವೀಯ ಮೌಲ್ಯ.